ಏನಕ್ಕಮ್ಮ ವೆಯ್ಟ್ ಮಾಡ್ತಾ ಇದ್ದೀರಾ? ಗಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ? ನಮ್ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇರೋ ವೀಡಿಯೋ ಮಾಡ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿದೆ ಇವತ್ತಿನ ಬ್ಲಾಗ್ ಏನು ಅಂತ. ನಾನು ಹೊಸ ಗಾಡಿ ತಗೊತಾ ಇದ್ದೀನಿ. ಟಡಾ! ಆ್ಯಕ್ಚುಲಿ ಹಳೆ ಗಾಡಿನ ಕೊಟ್ಟು ಹೊಸ ಗಾಡಿ ತೊಗೊತಾ ಇದ್ದೀವಿ. ನಮ್ಮದು ಹಳೆ ಗಾಡಿ ಬಂದು ಸ್ಕೂಟಿ ಸ್ಟ್ರಿಕ್, ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಆ ಗಾಡಿ ಒಂದು 12-13 ಇಯರ್ಸ್ ಹಳೆಯದು. ನೆನ್ನೆ ಅದನ್ನು ರಿಟರ್ನ್ ಮಾಡಿ ಬಂದ್ವಿ. ನೆನ್ನೆ ಅದನ್ನು ರಿಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಎಮೋಷ್ನಲ್ ಅಲ್ವಾ, ಹಳೆ ಗಾಡಿ ಬೇಜಾರು. ಅದೇ ಗಾಡಿ ನನ್ನ ಸ್ಕೂಟಿ ಕಲ್ತಿದ್ದು. ಸೊ ಅದನ್ನು ರಿಟರ್ನ್ ಮಾಡಿ ಬಂದ್ವಿ. ಇವತ್ತು ಡೆಲಿವರಿ ಕೊಡ್ತಾರಂತ ಹೇಳಿದ್ದಾರೆ. ನಮ್ಮದು ಯಾವ ಗಾಡಿ ಅಂತ ನಿಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಯಾವ ಗಾಡಿ ಬುಕ್ ಮಾಡಿದ್ದೀವಿ ಅಂತ. ಬನ್ನಿ, ಜಾಸ್ತಿ ಲೇಟ್ ಮಾಡೋದು ಬೇಡ. ಅವ್ರು ಬೇಗ ಬರೋಕ್ಕೆ ಹೇಳಿದ್ದಾರೆ. ಇನ್ನೇನು ಹಾಫ್ ಆನ್ ಅವರಲ್ಲಿ ನಮಗೆ ಗಾಡಿ ಕೊಡ್ತಾರಂತೆ. ಕಮ್ ಲೆಟ್ಸ್ ಗೋ. ನಮ್ಮ ಮನೇಲೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ, ನಂದು ನೆಕ್ಸ್ಟ್ ವೀಕ್ ಬರ್ಡೇ ಇದೆ. ಸೊ ನಮ್ಮ ಅಪ್ಪಂಗೆ ಯಾವಾಗೆಲ್ಲ ಗಾಡಿ ಕೊಡಿಸಿ ಅಂತ ಕೇಳ್ತಾ ಇದೆ. ಸೊ ನಮ್ಮಪ್ಪ ಅವಾಗ ಏನೂ ರೆಸ್ಪಾಂಡ್ ಮಾಡಿರಲಿಲ್ಲ. ಬಟ್ ಬರ್ಡೇಗೆ ಗಿಫ್ಟ್ ಅಂತೆ ನನ್ನ ಬರ್ಡೇ ಅಡ್ವಾನ್ಸ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಹ್ಯಾಪಿ. ಮಾತೇ ಬರ್ತಾಯಿಲ್ಲ ನನಗೆ. ನಮ್ಮಪ್ಪ ನನ್ನ ಬರ್ಡೇಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತೀನಿ. ಗಾಡಿ ವಾಸ್ ಮೈ ಡ್ರೀಮ್. ಓಕೆ, ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತೀನಿ. ಬಟ್ ಲೆಟ್ಸ್ ಗೋ ಟು ಶೋರೂಮ್. ನಾವೆಲ್ಲ ರೆಡಿ ಆಗಿದ್ದಾರೆ. ಓಕೆ, ಅವ್ರನ್ನೆಲ್ಲ ತೋರಿಸ್ತೀನಿ ನಿಮಗೆ. ಎಲ್ಲಿ ಹೋಗೋಣ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕಮ್ ಲೆಟ್ಸ್ ಗೋ. ಈಗ ಹೋಗ್ತಾ ಇದ್ದೀವಿ ಶೋರೂಮಿಗೆ. ಶೋರೂಮ್ ನಮ್ಮನೆಗೆ ತುಂಬ ಹತ್ರ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಇವಾಗ ಫುಲ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವು ನಮ್ಮ ಚೇತು ಎಕ್ಸೈಟೆಡ್. ನಾನು ವಿಡಿಯೋ ಮಾಡ್ತೀನಿ ಅಂದರೆ ನನ್ನ ತಂಗಿ ನನಗೆ ಎನ್ಕರೇಜ್ ಮಾಡ್ತಾ ಇಲ್ಲ. ಎಸ್, ವಿ ಆರ್ ಗೋಯಿಂಗ್. ಶೋರೂಮ್ ಹತ್ರ ಬಂದಿದ್ದೀವಿ. ಎಲ್ಲರೂ ಹಿಡಿತಾ ಇದ್ದೀವಿ. ಬನ್ನಿ ಇವಾಗ ಶೋರೂಮ್ ಒಳಗೆ ಹೋಗೋಣ. ಲೆಟ್ಸ್ ಗೋ. ನಮ್ಮ ಗಾಡಿ ಮೇ ಬಿ ರೆಡಿ ಆಗಿದೆ ಅನ್ಸುತ್ತೆ. ಓಕೆ, ಜಾಸ್ತಿ ಎಕ್ಸೈಟ್ಮೆಂಟ್ ಬೇಡ. ಬನ್ನಿ ಒಳಗೆ ಹೋಗೋಣ. ಈಗ ನಾವು ಬಂದ್ವಿ. ಫಸ್ಟ್ ಫ್ಲೋರ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ವಿ ಆರ್ ಗೋಯಿಂಗ್ ಟು ಫಸ್ಟ್ ಫ್ಲೋರ್. ಏನಕ್ಕಮ್ಮ ವೆಯ್ಟ್ ಮಾಡ್ತಾ ಇದ್ದೀರಾ? ಗಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ? ನಮ್ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇರೋ ವೀಡಿಯೋ ಮಾಡ್ತೀನಿ ಅಂತ ನಾನೊಬ್ಬಳೇ ಮಾತಾಡ್ಕೊಬೇಕು. ಆದರೆ ನಮ್ಮಮ್ಮಗೊಂದು ಚೂರು ಇಂಟ್ರೆಸ್ಟೇ ಇಲ್ಲ ನನ್ನ ವೀಡಿಯೋದಲ್ಲಿ. ಅವ್ರು ನೋಡ್ತಾನೂ ಇಲ್ಲ, ಬೇಕಾಬಿಟ್ಟು ಹಾಯ್ ಮಾಡ್ತಾರೆ. ಫೈನ್, ಗಾಡಿ ಬರಲಿ, ಫಾರ್ಮಾಲಿಟಿ ಸಿಕ್ಕಾಯ್ತಾ ಇದ್ದೀವಿ.
ನಮ್ಮ ಗಾಡಿ ಆಚೆ ಕಡೆ ಇದೆ. ಐ ವಿಲ್ ಶೋ ಯು ಅವರ್ ಗಾಡಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮತ್ತೆ ಟೆಂಪಲ್ಗೆ ಹೋಗ್ತಾ ಇದೀವಿ. Guys, don't fight. ಮಾಡಮ್ಮ. ಪೂಜೆ ಒಂದೇ ಸತಿ ಮಾಡೋದು, ಮತ್ತೆ ಮತ್ತೆ ಮಾಡಕ್ಕೆ ಇವಾಗ ಗಾಡಿ ಪೂಜೆ ಆಯಿತು. ಮತ್ತೆ ಮನೆಯಲ್ಲಿ ಒಂದು ಸತಿ ನಿಂಬೆಹಣ್ಣು ತುಳಿಸಿದ್ವಿ. ಇವಾಗ ಮತ್ತೆ ದೇವ್ರ ಮುಂದೆ ಇಟ್ಟು ನಿಂಬೆಹಣ್ಣು ಕೊಟ್ಟಿದ್ದಾರೆ. ಈಗ ಮತ್ತೆ ನಿಂಬೆಹಣ್ಣು ತುಳಿಸ್ತೀವಿ. ಎಸ್, ನನ್ನ ಗಾಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಅಲಂಕಾರ ಆದಮೇಲಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಹಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಓಕೆ, ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಒಂದು ನಿಮಿಷ. ಹೌದು, ಇವಾಗ ಗಾಡಿ ಪೂಜೆ ಎಲ್ಲ ಆಯಿತು. ದೇವಸ್ಥಾನದಿಂದ ಮನೆಗೆ ಬಂದಿದ್ದೀವಿ. ಅಯ್ಯೋ, ಆ್ಯಕ್ಚುಲಿ ಸ್ವೀಟ್ ತರೋದೇ ಮರ್ತೋಯ್ತು. ಸ್ವೀಟೇ ತರಲಿಲ್ಲ. ಇವಾಗ ಮತ್ತೆ ಹೋಗಿ ಸ್ವೀಟ್ ತರಬೇಕು. ಈಗ ಎಲ್ಲರೂ ಬಂದು ಕೂತಿದ್ದೀವಿ.
ಥ್ಯಾಂಕ್ ಯು ದಿ ಆಫ್ ಆಫ್ ಮೈ ನ್ಯೂ ಗಾಡಿ. ಶಿ ಇಸ್ ನಾಟ್ ಇವನ್ ಇಂಟ್ರೆಸ್ಟೆಡ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.